Hello everyone, welcome to Lit Learning channel. Today's topic on The Great Gatsby by F. Scott Fitzgerald. F. Scott Fitzgerald, widely known simply as Scott Fitzgerald, was an American novelist, essayist, and a short story writer. He is best known for his novels depicting the axis of the Jazz Age, a term he popularized in his short story collection Tales of the Jazz Age. During his lifetime, he published 4 novels, 4 story collections, and 164 short stories. Fitzgerald received critical acclaim only after his death and is now widely regarded as one of the greatest American writers of the 20th century. So, F. Scott Fitzgerald, The Great Gatsby, one of the most important world classic work, published in 1925. So, ಇದನ್ನು ಯಾವ ರೀತಿಯಾಗಿ ಇವತ್ತು ಗ್ರೇಟೆಸ್ಟ್ ವರ್ಕ್ ಅಂತ ಹೇಳ್ಕೊಂಡು ಅಮೆರಿಕನ್ ಲಿಟ್ರೇಚರಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಕೊಂಡು ಸೊ ಐ ಹ್ಯಾವ್ ಗಿವನ್ ದ ಡೀಟೇಲ್ಸ್ ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಗ್ರೇಟ್ ಗ್ಯಾಟ್ಸ್ಬಿ. ಫಸ್ಟ್ ಆಫ್ ಆಲ್ ದ ಮಿರ್ಟಲ್ ವಿಲ್ಸನ್, ಜಾರ್ಜ್ಸ್ ವೈಫ್ ಆ್ಯಂಡ್ ಟಾಮ್ ಬುಕಾನನ್ಸ್ ಮಿಸ್ಟ್ರೆಸ್. ನಿಕ್ ಕ್ಯಾರವೆ, narrator, he is the neighbor of J. Gatsby. J. Gatsby, his original name is James Gatz. He is a mysterious wealthy man. He throws lavish parties every Saturday night. Daisy Buchanan, Mick's cousin and the woman Gatsby loves. She married to the wealthy Tom Buchanan. Tom Buchanan, Daisy's wealthy, arrogant husband. Next character, Jordan Baker, friend of Daisy, Mick's love interest of Nick Carraway, and then George B. Wilson, a mechanic and owner of a garage. ಸೊ ಕ್ಯಾರೆಕ್ಟರ್ ಸ್ಕೆಚನ್ನು ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಥರ ಅನಿಸ್ಬೋದು. ಬಟ್ ಮಿರ್ಟಲ್ ವಿಲ್ಸನ್ ಅನ್ನೋ ವ್ಯಕ್ತಿನ ಯಾರು ಇಷ್ಟಪಡ್ತಿದ್ರು ಆ್ಯಂಡ್ ನಿಕ್ ಕ್ಯಾರವೆ ಯಾರು, ಜೆ ಗ್ಯಾಟ್ಸ್ಬಿ ಯಾರು, ಡೇಸಿ ಬುಕಾನನ್ ಯಾರು, ಟಾಮ್ ಬುಕಾನನ್ ಯಾರು, ಇದನ್ನೆಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಆಯಿತಾ. ಮಿರ್ಟಲ್ ವಿಲ್ಸನ್ ಈಕೆ ಜಾರ್ಜ್ ಬಿ ವಿಲ್ಸನ್ನಿನ ವೈಫ್, ಆಯಿತಾ. ಸೊ ಮಿರ್ಟಲ್ ವಿಲ್ಸನ್ ಯಾರು ಲವ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಟಾಮ್ ಬುಕಾನನ್ನಿನ ಲವ್ ಇಂಟ್ರೆಸ್ಟ್ ಆಗಿರ್ತಾಳೆ. ಆ್ಯಂಡ್ ನಿಕ್ ಕ್ಯಾರವೆನೇ ಈ ಒಂದು ಸ್ಟೋರಿಯ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಲೈಕ್ ಜೆ ಗ್ಯಾಟ್ಸ್ಬಿ, ಆಯಿತಾ. ಸೊ ನಿಕ್ ಕ್ಯಾರವೆ ಏನಂತ ಹೇಳಿದ್ರೆ ಅವನು ಬಿಸ್ನೆಸ್ ಮಾಡೋ ಸಂಬಂಧ ಮಿನಾಸೋಟಾದಿಂದ ನ್ಯೂಯಾರ್ಕ್ ಸಿಟಿಗೆ ಬರ್ತಾನೆ, ಆಯಿತಾ. ಇವನು ಈ ಡೇಸಿ ಬುಕಾನನ್ನಿನ ಏನಂತ ಹೇಳಿದ್ರೆ ಕಸಿನ್ ಆಗಿರ್ತಾನೆ, ಆಯಿತಾ, ಕಸಿನ್ ಆಗಿರ್ತಾನೆ. ಆ್ಯಂಡ್ ಇವನ ಒಂದು ಲವ್ ಇಂಟ್ರೆಸ್ಟ್ ಯಾರು ಅಂತ ಹೇಳಿದ್ರೆ ಅವಳು ಜಾರ್ಡನ್ ಬೇಕರ್ ಆಗಿರ್ತಾಳೆ, ಆಯಿತಾ. ಸೊ ನೆಕ್ಸ್ಟ್ ಏನಂದರೆ ಜೆ ಗ್ಯಾಟ್ಸ್ಬಿ, ಇವನು ತುಂಬ ರಿಚೆಸ್ಟ್ ಪರ್ಸನ್, ಆಯಿತಾ. ರಿಚ್ ಅಂದರೆ ರಿಚ್ ಪರ್ಸನ್ ಆಗಿರ್ತಾನೆ. ಆ್ಯಂಡ್ ಯಾವಾಗಲೂ ಪ್ರತಿ ಸ್ಯಾಟರ್ಡೆ ಲ್ಯಾವಿಶ್ ಆದಂತಹ ಪಾರ್ಟಿಯನ್ನು ಥ್ರೋ ಮಾಡೋದು ಇವನ ಫುಲ್ ಹ್ಯಾಬಿಟ್ ಆಗಿರುತ್ತೆ. ಸೊ ಈ ಒಂದು ವ್ಯಕ್ತಿ ಡೇಸಿ ಅನ್ನ ತುಂಬ ಇಷ್ಟಪಡ್ತಾ ಇರ್ತಾನೆ, ಅತಿ ಅಂದರೆ ಅತಿಯಾಗಿ ಇಷ್ಟಪಡ್ತಾ ಇರ್ತಾನೆ. ಆ್ಯಂಡ್ ಈ ಡೇಸಿ ಬುಕಾನನ್ನಿಗೆ ಆಲ್ರೆಡಿ ಟಾಮ್ ಬುಕಾನನ್ ಜೊತೆ ಮ್ಯಾರೇಜ್ ಆಗಿರುತ್ತೆ. ಸೊ ಇಷ್ಟನ್ನ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ದ ಕ್ಯಾರೆಕ್ಟರ್ಸ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್, ಆಯಿತಾ. ದ ಗ್ರೇಟ್ ಗ್ಯಾಟ್ಸ್ಬಿ, ದ ನಾವೆಲ್ ವಾಸ್ ಫಸ್ಟ್ ಪಬ್ಲಿಷ್ಡ್ ಇನ್ 1925, ಈಸ್ ಕನ್ಸಿಡರ್ಡ್ ಟು ಬಿ ದ ಫೋರ್ರನ್ನರ್ ಆಫ್ ದ ಮಾಡರ್ನ್ ಅಮೆರಿಕನ್ ನಾವೆಲ್. The jazz age associated with the evolution of jazz in America was a period of technological innovation, economic prosperity and corruption. 1920s ಅಂದರೆ ಏನು, ಇದು ಫಸ್ಟ್ ವರ್ಲ್ಡ್ ವಾರ್ ಮುಗ್ದಂತಹ ಒಂದು ಟೈಮಿಂಗ್ ಅಲ್ವಾ, 1920s. ಸೊ ಅಮೆರಿಕಾದಲ್ಲಿ ಈ ಏಜನ್ನು ಏನಂತ ಕರೀತಿದ್ರು, ದ ರೋರಿಂಗ್ 20s ಅಂತ ಹೇಳ್ತಿದ್ರು. ಆ್ಯಂಡ್ ಎಫ್ ಸ್ಕಾಟ್ ಫಿಟ್ಜೆರಾಲ್ಡ್ ಇದನ್ನು ಜಾಜ್ ಏಜ್ ಅಂತ ಹೇಳ್ಕೊಂಡು ಕರೆದ್ರು, ಓಕೆನಾ. ಹೇಗೆ ಎಲ್ಲಿಂದ ಅಮೆರಿಕನ್ ಪೀಪಲ್ ಹತ್ರ ಇಷ್ಟು ವೆಲ್ದಿ ಬಂತು, ಅವರೆಲ್ಲ ಯಾಕೆ ಯಾವ ರೀತಿಯಾಗಿ ಇಷ್ಟು ಎಫ್ಲುಯೆಂಟ್ ಆದರು ಅಂತ ಹೇಳ್ಕೊಂಡು ಏನೂ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಆವಾಗ ದುಡ್ಡು ಬಂತು, ಹೌದಾ. ಅಂದರೆ ಎಲ್ಲರೂ ಒಂದು ರೀತಿಯಾದಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭ ಆಗಿತ್ತು ಪ್ರತಿ ಒಂದು ದೇಶಕ್ಕೂ ಸಹ. ಬಟ್ ಅಮೆರಿಕದವ್ರ ಹತ್ರ ಮಾತ್ರ ಬೇಕಾದಷ್ಟು ಹಣ ಬಂದು ಅವ್ರು ಏನು ಮಾಡಿದ್ರು, ಯಾವುದೇ ರೀತಿಯಾದಂತಹ ಒಂದು ಕಷ್ಟ ಇಲ್ಲದೆ ತಮ್ಮದೇ ಆದಂತಹ ಪಾರ್ಟಿ ಮಾಡೋದಂತೆ, ಪಬ್ ಅಂತೆ, ಇದರಲ್ಲೆಲ್ಲ ತೊಡಗಿದ್ರು, ಆಯಿತಾ. ಸೊ ಈ ಒಂದು ಏಜಲ್ಲಿ ಈ ಕ್ಯಾರೆಕ್ಟರ್ ಇದಾನಲ್ಲ ಜೆ ಗ್ಯಾಟ್ಸ್ಬಿ, ಅವನು ಎಷ್ಟು ಇಂಪಾರ್ಟೆಂಟ್ ಆಗಿ ನಿಲ್ತಾನೆ ಅಂತ ಹೇಳ್ಕೊಂಡು
ಅವನ ಹತ್ರನೂ ಸಹ ಆ ಒಂದು ದುಡ್ಡು ಬಂತು. ಆ್ಯಂಡ್ ಅಷ್ಟೇ ಅಲ್ಲದೆ ಅವನು ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಇಲ್ಲೀಗಲ್ ಆಗಿ ಮದ್ಯ ವ್ಯಾಪಾರವನ್ನು ಮಾಡ್ತಿದ್ದ. ಆಯಿತಾ, ಇಲ್ಲೀಗಲ್ ಆಗಿ ಮದ್ಯ ವ್ಯಾಪಾರವನ್ನು ಮಾಡೋದ್ರಿಂದ ಅವನ ಹತ್ರ ಅತಿಯಾದಂತಹ ದುಡ್ಡನ್ನು ಬಂದಿತ್ತು. ಆ್ಯಂಡ್ ಅತಿಯಾಗಿ ಪಾರ್ಟಿಯನ್ನು ಹೆಚ್ಚೆಚ್ಚು ಪಾರ್ಟಿಯನ್ನು ಇದು ಮಾಡ್ತಿದ್ದ, ಅವನು ಕೊಡ್ತಿದ್ದ. ಆ್ಯಂಡ್ ಈ ಡೇಸಿ ಅನ್ನೋ ಕ್ಯಾರೆಕ್ಟರ್ ಇದ್ದಾಳಲ್ಲ, ಈ ಡೇಸಿ ಅನ್ನೋ ಕ್ಯಾರೆಕ್ಟರ್ ನನ್ನ ಮೇಲೆ ಇಷ್ಟಪಡಲಿ, ನನ್ನನ್ನು ಇಷ್ಟಪಡಲಿ, ಅವಳಿಗೆ ನನ್ನ ಮೇಲೆ ಪ್ರೀತಿ ಭಾವನೆ ಹುಟ್ಟಲಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದ ಅವನು. ಸೊ ಇವನು ಸಹ ಏನು ಅವರ ನೇಬರ್ಹುಡ್ಡಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಆಯಿತಾ. ಸೊ ನಿಕ್ ಕ್ಯಾರವೆ ಫೈಂಡ್ಸ್ ಅ ಜಾಬ್ ಆಸ್ ಅ ಬಾಂಡ್ ಸೇಲ್ಸ್ಮ್ಯಾನ್ ಆ್ಯಂಡ್ ರೆಂಟ್ಸ್ ಅ ಹೌಸ್ ಇನ್ ಈಸ್ಟ್ ಎಗ್, ಲಾಂಗ್ ಐಲ್ಯಾಂಡ್. ಹಿಸ್ ಹೌಸ್ ನೇಬರ್ಸ್ ದ್ಯಾಟ್ of Gatsby's mansion. He meets his cousin Daisy and her husband Tom Buchanan in West Egg, where he is introduced to Jordan Baker, with whom he has a romantic relationship. He learns of Tom's affair with Myrtle through Jordan. He accompanies Tom and Myrtle to their apartment, where he witnesses their affair. Nick is invited to one of Gatsby's parties, where he encounters Jordan Baker and Gatsby himself, whom he recognizes from the same division during the war. Nick learns of Gatsby's love for Daisy through Jordan. Gatsby wants Nick to arrange for a meeting with Daisy, which enables their awkward reunion. ಈ ಜಾರ್ಡನ್ ಬೇಕರ್ ಇರ್ತಾಳಲ್ಲ, ಈ ಜಾರ್ಡನ್ ಬೇಕರ್ ಯಾರು ಲವ್ ಇಂಟ್ರೆಸ್ಟ್ ಆಗಿರ್ತಾಳೆ ಅಂತ ಹೇಳಿದ್ರೆ ಈ ನಿಕ್ ಕ್ಯಾರವೆಯ ಲವ್ ಇಂಟ್ರೆಸ್ಟ್. ಹೌದಾ. ಆ ಒಂದು ಜಾರ್ಡನ್ ಬೇಕರಿಂದ ನಿಕ್ ಕ್ಯಾರವೆಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇವನ ಭಾವ ಅಂದರೆ ಹೇಳಿದ್ರೆ ಡೇಸಿ ಬುಕಾನನ್ನಿನ ಗಂಡ ಇರ್ತಾನಲ್ಲ ಟಾಮ್ ಬುಕಾನನ್, ಅವನ ಅಫೇರು ಮಿರ್ಟಿಲ್ ವಿಲ್ಸನ್ ಜೊತೆ ಇದೆ ಅಂತ ಹೇಳೋದು ಇವನಿಗೆ ಗೊತ್ತಾಗತ್ತೆ ನಿಕ್ ಕ್ಯಾರವೆಗೆ. ಆಯಿತಾ. ಸೊ ನಿಕ್ ಕ್ಯಾರವೆಗೆ ಈ ವಿಷಯ ಗೊತ್ತಾದ ನಂತರ ಅದನ್ನು ಇನ್ನೇನು ಸಿಸ್ಟರ್ ಹತ್ರ ಹೇಳಬೇಕು ಅಂತ ಹೇಳ್ಕೊಂಡು ಅವ್ನು ನೋಡ್ತಾನೆ. ಬಟ್ ಅದೇ ಕ್ಷಣದಲ್ಲಿ ಇವನಿಗೆ ಜೆ ಗ್ಯಾಟ್ಸ್ಬಿಯನ್ನು ಪರಿಚಯ ಆಗುತ್ತೆ. ಜೆ ಗ್ಯಾಟ್ಸ್ಬಿ ಪರಿಚಯ ಆದ ನಂತರ ಅವನಿಗೆ ಏನಂತ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇದೇ ಒಂದು ಜಾರ್ಡನ್ ಬೇಕರ್ ಅವನ ನಿಕ್ ಕ್ಯಾರವೆಯ ಲವ್ ಇಂಟ್ರೆಸ್ಟ್ ಇರತ್ತಲ್ಲ, ಅವಳಿಂದಾನೇ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವನು ಜೆ ಗ್ಯಾಟ್ಸ್ಬಿ ಇವಳಿಗೆ ಹೇಳಿರ್ತಾನೆ ನಾನು ಈ ಡೇಸಿಯನ್ನು ತುಂಬ ಇಷ್ಟಪಡ್ತೇನೆ ಅಂತ ಹೇಳ್ಕೊಂಡು. ಸೊ ಈ ವಿಷಯವನ್ನು ಅವನು ಜಾರ್ಡನ್ ಬೇಕರ್ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ತನ್ನ ನಿಕ್ ಕ್ಯಾರವೆ ಇದಾನಲ್ಲ ಅವನಿಗೆ ಬಂದ್ಕೊಂಡು ಹೇಳ್ತಾಳೆ ದಟ್ ಜೆ ಗ್ಯಾಟ್ಸ್ಬಿ ಇದಾನಲ್ಲ ಅವನಿಗೆ ನಿನ್ನ ಸಿಸ್ಟರ್ ಅಂದರೆ ಡೇಸಿ ಬುಕಾನನ್ ಮೇಲೆ ತುಂಬ ಪ್ರೀತಿಯಾಗಿದೆ ಆ್ಯಂಡ್ ಅವಳು ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು, ಜೆ ಗ್ಯಾಟ್ಸ್ಬಿ ಇಷ್ಟಪಡ್ತಿದ್ದಾನೆ ಅಂತ ಹೇಳ್ಕೊಂಡು. ಆಯಿತಾ. ಆ್ಯಂಡ್ ಅವನು ಈ ರೀತಿಯಾದಂತಹ ಲ್ಯಾವಿಶ್ ಪಾರ್ಟಿಯನ್ನು ಕೊಡಲಿಕ್ಕೂ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ನಿನ್ನ ಸಿಸ್ಟರೇ ಆಗಿದ್ದಾಳೆ ಅಂತ ಹೇಳ್ಕೊಂಡು. ಈಗ ನಿಕ್ ಕ್ಯಾರವೆಗೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ ತನ್ನ ಭಾವ ಅಂತ ಹೇಳಿದ್ರೆ ಟಾಮ್ ಬುಕಾನನ್ ಆ್ಯಂಡ್ ತನ್ನ ಅಕ್ಕ ಡೇಸಿ ಬುಕಾನನ್, ಹೌದಾ, ಕಸಿನ್ ಒಟ್ಟ, ಅವ್ರ ಇಬ್ಬರದು ರಿಲೇಷನ್ಶಿಪ್ ಅಂದರೆ ಒಬ್ರಿಗೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಇವನಿಗೆ ಗೊತ್ತಾಗತ್ತೆ. ನಂತರ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಡೇ ಈ ಡೇಸಿ ಬುಕಾನನ್ ಇರ್ತಾಳಲ್ಲ ಅವಳು ಸಹ ಜೆ ಗ್ಯಾಟ್ಸ್ಬಿಯನ್ನು ಮೀಟ್ ಆಗ್ತಾಳೆ. ಸೊ ಜೆ ಗ್ಯಾಟ್ಸ್ಬಿಯನ್ನು ಮೀಟ್ ಆದಾಗ ಅವನು ತನ್ನ ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಲವ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಇವಳಿಗೂ ಸಹ ಏನಾಗುತ್ತೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತಾನು ಇವನ ಜೊತೆ ಇನ್ನೇನು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂದರೆ ತಾನು ಇವನ ಜೊತೆ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬೇಕು ಅಂತ ಹೇಳ್ಕೊಂಡು ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಸೊ ಇವನಿಗೆ ತುಂಬ ಖುಷಿ ಆಗುತ್ತೆ ಜೆ ಗ್ಯಾಟ್ಸ್ಬಿಗೆ. ಸೊ ಒನ್ ಡೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಬೇಕು. ಜೆ ಮತ್ತು ಇವರು ಸಹ ಮೀಟ್ ಆಗಬೇಕು, ಯಾರು ಡೇಸಿ ಮೀಟ್ ಆಗಬೇಕು. ದ ಸೇಮ್ ವೇ ಟಾಮ್ ಮತ್ತು ಮಿರ್ಟಿಲ್ ವಿಲ್ಸನ್ ಸಹ ಮೀಟ್ ಆಗಬೇಕು ಅಂತ ಹೇಳ್ಕೊಂಡು ಒಂದು ಮೀಟಿಂಗನ್ನು ಫಿಕ್ಸ್ ಮಾಡ್ತಾರೆ. ಆ ಒಂದು ಮೀಟಿಂಗಲ್ಲಿ ಯಾರ್ಯಾರಿದ್ದಾರೆ, ಟಾಮ್ ಇದ್ದಾನೆ, ಟಾಮ್ ಬುಕಾನನ್, ಡೇಸಿ ಬುಕಾನನ್ ಇದ್ದಾಳೆ, ಆ್ಯಂಡ್ ದೆನ್ ಮಿರ್ಟಿಲ್ ವಿಲ್ಸನ್ ಇದ್ದಾಳೆ, ಆ್ಯಂಡ್ ನೆಕ್ಸ್ಟ್ ಜೆ ಗ್ಯಾಟ್ಸ್ಬಿ ಆ್ಯಂಡ್ ಆಲ್ಸೋ ನಿಕ್ ಕ್ಯಾರವೆ ಆ್ಯಂಡ್ ದೆನ್ ಜಾರ್ಡನ್ ಬೇಕರ್ ಇರ್ತಾರೆ. ಆಯಿತಾ. ಸೊ ಇವರಿಷ್ಟು ಜನ ಒಂದು ಮೀಟಿಂಗಿಗೆ ಬರ್ತಾರೆ. ಸೊ ಆಗಲೇ ಹೇಳಿದ ರೀತಿ ಡ್ಯೂರಿಂಗ್ ಅ ಪಾರ್ಟಿ ಎಟ್ ಟಾಮ್ಸ್ place, Daisy openly expresses her love for Gatsby and enraging Tom. Tom forces the group to New York, where he confronts Gatsby at a hotel suite. He tells Gatsby he could never understand the history of his relationship with Daisy. Tom reveals to Daisy Gatsby is a criminal who earns his money from bootlegging alcohol. Daisy realizes her allegiance is with Tom.
Tom sends Daisy back with Gatsby, and on their way back, Daisy, who is driving Gatsby's car, hits Myrtle, killing her instantly. Tom, Jordan, and Nick on their way back discover Myrtle has been killed by Gatsby's car. Wilson assumes Gatsby is his wife's lover, hunts him down and murders him and kills himself. Nick arranges an awkward funeral where he informs Gatsby's father and Mayor Wolfisham. Disillusioned with the East, Nick leaves his job and returns to the Midwest. ಸೊ ಈ ಒಂದು ಸ್ಲೈಡಲ್ಲಿ ನೋಡೋ ರೀತಿ ಸೊ ಇವರು ಮೀಟಿಂಗನ್ನು ಅರೇಂಜ್ ಮಾಡಿದಾಗ ಈ ಟಾಮ್ ಬುಕಾನನ್ ಇದ್ದಾನಲ್ವಾ, ಡೇಸಿಯ ಹಸ್ಬೆಂಡ್, ಅವನಿಗೇನು ಗೊತ್ತಾಗುತ್ತೆ ತನ್ನ ವೈಫಿನ ಅಫೇರ್ ಈ ಗ್ಯಾಟ್ಸ್ಬಿ ಜೊತೆ ಇದೆ ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ. ಆ್ಯಂಡ್ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಕೊಂಡು ಕೇಳ್ತಾನೆ, ನೀನು ನನ್ನ ಹೆಂಡತಿ ಜೊತೆ ಅಫೇರ್ ಇಟ್ಕೊಂಡಿದ್ಯಾ ಅಂತ ಹೇಳ್ಕೊಂಡು. ಆಗ ಅವನು ಹೇಳ್ತಾನೆ ಜೆ ಗ್ಯಾಟ್ಸ್ಬಿ, ಹೌದು ನಾನು ನಿನ್ನ ಹೆಂಡತಿ ಅಂದರೆ ನನಗಿಷ್ಟ ಆಗ್ತಾಳೆ ಅಂತ ಹೇಳ್ಕೊಂಡು, ಆ್ಯಂಡ್ ನಿನ್ನ ಹೆಂಡತಿಗೂ ಸಹ ನಾನಂದ್ರೆ ಇಷ್ಟ ಆಗ್ತೇನೆ ಅಂತ ಹೇಳ್ತಾಳೆ. ಅಷ್ಟು ಹೇಳಿದ್ದೆ ಆ ಡೇಸಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ, ಅವಳಿಗೆ ಇಷ್ಟ ಇರುತ್ತೆ, ಬಟ್ ಆದರೂ ಹಸ್ಬೆಂಡ್ ಎದುರಿಗೆ ಇಲ್ಲ, ನಾನು ನಿನ್ನನ್ನು ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾಳೆ. ಸೊ ಈ ಒಂದು ಮಾತೇನಿದೆ, ಡೇಸಿಯ ಮಾತು ಪೇನ್ಫುಲ್ ಮಾತು ಅಂತ ಹೇಳ್ತಾಳ, ಅವಳು ಬಾಯಿಂದ ಬಂದಂತಹ ಮಾತು, ಆ ವರ್ಡ್ಸಿಂದ ಅವನು ತುಂಬ ಹರ್ಟ್ ಆಗಿ ಏನು ಮಾಡ್ತಾನೆ, ನಿನ್ನ ಹೆಂಡತಿಗೆ ಇನ್ನು ಯಾವತ್ತೂ ಸಹ ನಾನು ಕಷ್ಟವನ್ನು ಕೊಡೋದಿಲ್ಲ, ನಾನು ಅವಳಿಂದ ದೂರ ಇರ್ತೇನೆ ಅಂತ ಹೇಳ್ಕೊಂಡು ಸುಮ್ಮನಾಗಿ ಬಿಡ್ತಾನೆ. ಆಯಿತಾ. ನಂತರ ಆದರೂ ಈ ಒಂದು ಮೀಟಿಂಗ್ ಎಲ್ಲ ಆದ ನಂತರ ಈ ಡೇಸಿ ಮತ್ತು ಜೆ ಗ್ಯಾಟ್ಸ್ಬಿನ ಟಾಮ್ ಏನಿದ್ದಾನೆ ಅಂತ ಹೇಳಿದ್ರೆ ಒಟ್ಟಿಗೆ ಕಳಿಸ್ತಾನೆ, ಕಾರಲ್ಲಿ ಒಟ್ಟಿಗೆ ಹೋಗ್ತಾರೆ. ಒಟ್ಟಿಗೆ ಹೋಗಬೇಕಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಮಿರ್ಟಿಲಿನ ಕಾರಿನ ಆಕ್ಸಿಡೆಂಟ್ ಆಗತ್ತೆ. ಮಿರ್ಟಿಲ್ ಅಂದರೆ ಯಾರು ಹೇಳಿ, ಈ ಟಾಮಿನ ಲವ್ ಇಂಟ್ರೆಸ್ಟ್ ಅಲ್ವಾ. ಮಿರ್ಟಿಲ್ ವಿಲ್ಸನ್ನಿನ ಕಾರಿನ ಆಕ್ಸಿಡೆಂಟ್ ಆಗುತ್ತೆ. ಸೊ ಆ ಆಕ್ಸಿಡೆಂಟಿಂದ ಏನು ಇವ್ರಿಗೇನು ಗೊತ್ತಾಗತ್ತೆ, ಇವ್ರು 3 ಜನ ಇದ್ದಾರಲ್ಲ, ಯಾರು, ನಿಕ್ ಕ್ಯಾರವೆ, ಹೌದಾ, ನಿಕ್ ಕ್ಯಾರವೆ, ನಂತರ ಜಾರ್ಡನ್ ಬೇಕರ್, ನಿಕ್ ಕ್ಯಾರವೆಯ ಲವ್ ಇಂಟ್ರೆಸ್ಟ್ ಜಾರ್ಡನ್ ಬೇಕರ್, ಆ್ಯಂಡ್ ಟಾಮ್ ವಿಲ್ಸನ್, ಡೇಸಿಯ ಹಸ್ಬೆಂಡ್, ಇವ್ರು 3 ಜನ ಬೇರೆ ಕಾರಲ್ಲಿ ಬರಬೇಕಾದ್ರೆ ಅರೆ ಯಾರ್ದೋ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಕೊಂಡು ನೋಡ್ತಾರೆ. ಅದು ನೋಡಿದ್ರೆ ಮಿರ್ಟಿಲ್ ವಿಲ್ಸನ್, ಯಾರ್ದು ಟಾಮಿನ ಲವ್ ಇಂಟ್ರೆಸ್ಟಿನ ಆಕ್ಸಿಡೆಂಟ್ ಆಗಿರುತ್ತೆ, ಆ್ಯಂಡ್ ಅವಳು ಸತ್ತು ಹೋಗಿರ್ತಾಳೆ, ಒಂದು ಸ್ಪಾಟಲ್ಲಿ ಡೆತ್ ಆಗಿರುತ್ತೆ ಅವಳದು. ಸೊ ಇದು ಯಾರ್ದು ಕಾರಿಂದ ಆಗಿರ್ಬೋದು ಅಂತ ಹೇಳ್ಕೊಂಡು ನೋಡಿದ್ರೆ ಅದು ಜೆ ಗ್ಯಾಟ್ಸ್ಬಿ ಕಾರ್ ಆಗಿರುತ್ತೆ. ಆಯಿತಾ, ಜೆ ಗ್ಯಾಟ್ಸ್ಬಿ ಕಾರ್ ಆಗಿರುತ್ತೆ. ಸೊ ಈ ಒಂದು ವಿಷಯವನ್ನ ಹೋಗ್ಕೊಂಡು ಟಾಮ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವಳು ಮಿರ್ಟಿಲ್ ವಿಲ್ಸನ್ನಿನ ಹಸ್ಬೆಂಡ್ ಇರ್ತಾನಲ್ಲ, ಅವನಿಗೆ ಹೋಗ್ಕೊಂಡು ಹೇಳ್ಬಿಡ್ತಾನೆ. ಆಯ್ತಾ, ಹೇಳ್ಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಮಿರ್ಟಿಲ್ ವಿಲ್ಸನ್ನಿನ ಹಸ್ಬೆಂಡ್ ಏನ್ ಮಾಡ್ತಾನೆ, ಜೆ ಗ್ಯಾಟ್ಸ್ಬಿಯ ಮನೆಗೆ ಹೋಗ್ಕೊಂಡು ಅವನನ್ನ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಈ ಮಿರ್ಟಿಲಿನ ಲವ್ ಅಫೇರ್ ನಿನ್ ಜೊತೆ ಇತ್ತು ಅಂತ ಹೇಳ್ಕೊಂಡು ತಿಳ್ಕೊಂಡು ಅವನನ್ನ ಸಾಯಿಸ್ಬಿಡ್ತಾನೆ. ನೀರಿನಲ್ಲಿ ಇದು ಮಾಡಿ ಫೂಲಲ್ಲಿ ಹೊತ್ತಾಕಿ ಅವನನ್ನು ಸಾಯಿಸ್ಬಿಡ್ತಾನೆ. ನಂತರ ಗನ್ನನ್ನು ಸಹ ತಗೊಂಡು ಬಂದಿರ್ತಾನೆ ಇವನು, ಮಿರ್ಟಿಲ್ ವಿಲ್ಸನ್ನಿನ ಹಸ್ಬೆಂಡ್. ಸೊ ಮಿರ್ಟಿಲ್ ವಿಲ್ಸನ್ ಅವನನ್ನು ಸಾಯಿಸಿ ನಂತರ ತಾನೂ ಸಹ ಗುಂಡನ್ನು ಹೊಡ್ಕೊಂಡು ಸತ್ತು ಹೋಗ್ತಾನೆ. ಆಯ್ತಾ, ಸತ್ತು ಹೋಗ್ತಾನೆ. ಸೊ ನೆಕ್ಸ್ಟ್ ಏನಾಗತ್ತೆ ಅಂತ ಹೇಳಿದ್ರೆ ಇವರು ವಾಪಸ್ ಬರ್ತಾ ಇದ್ರಲ್ಲ, ಜೆ ಗ್ಯಾಟ್ಸ್ಬಿ ಸತ್ತೋದ ನಂತರ ಮಿರ್ಟಿಲ್ ವಿಲ್ಸನ್ನ ಹಸ್ಬೆಂಡ್ ಏನಿದ್ದಾರಲ್ಲ ಅವನು ಸಹ ಸತ್ತೋದ. ಹೌದಾ, ಇಬ್ರು ಸತ್ತೋದ್ರು. ಆ್ಯಂಡ್ ಮಿರ್ಟಿಲ್ ವಿಲ್ಸನ್ ಅಂತೂ ಮುಂಚೆ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾಳೆ. ಬಟ್ ನೆಕ್ಸ್ಟ್ ಅವನಿಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಯಾರಿಗೆ ನಿಕ್ ಕ್ಯಾರವೆ ಇದಾನಲ್ಲ ಅವನಿಗೆ ಗೊತ್ತಾಗತ್ತೆ ಆಕ್ಚುಲ್ ಆಗಿ ಮಿರ್ಟಿಲ್ ವಿಲ್ಸನ್ನಿನ ಕಾರಿನ ಆಕ್ಸಿಡೆಂಟ್ ಆಗಿದ್ದೇನೋ ಜೆ ಗ್ಯಾಟ್ಸ್ಬಿಯ ಕಾರಿನ ಆಕ್ಸಿಡೆಂಟಿಂದ ಆಗಿತ್ತು. ಬಟ್ ಅದನ್ನು ಕಾರನ್ನು ಡ್ರೈವ್ ಮಾಡ್ತಾ ಇದ್ದಿದ್ದು ಯಾರಾಗಿತ್ತು, ತನ್ನ ಓನ್ ಕಸಿನ್ ಡೇಸಿ ಕಾರನ್ನು ಡ್ರೈವ್ ಮಾಡ್ತಿದ್ನು ಅಂತ ಹೇಳ್ಕೊಂಡು. ಸೊ ಹೌದಾ, ಏನೂ ಒಂದು ತಪ್ಪಿಲ್ಲದೆ ಯಾರು ಸತ್ತೋದ್ರು, ಜೆ ಗ್ಯಾಟ್ಸ್ಬಿ, ನಮ್ಮ ಹೀರೋ ಆಫ್ ದ ಗ್ರೇಟ್ ಗ್ಯಾಟ್ಸ್ಬಿ ತೀರ್ಕೊಂಡ. ಅನಂತರ ಈ ಒಂದು ಡೇಸಿಯ ಹಸ್ಬೆಂಡ್ ಇರ್ತಾನಲ್ಲ, ಅವನು ಎಷ್ಟು ಕನ್ನಿಂಗ್ ಆದಂತಹ ಪರ್ಸನ್ ಅಂತ ಹೇಳಿದ್ರೆ, ತಾನು ಮಿರ್ಟಿಲ್ ವಿಲ್ಸನ್ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ರೂ ಸಹ ಜೆ ಗ್ಯಾಟ್ಸ್ಬಿ ತನ್ನ ಮಿರ್ಟಿಲ್ ವಿಲ್ಸನ್ ಜೊತೆ ರಿಲೇಶನ್ಶಿಪ್ಪಲ್ಲಿ ಇದ್ದ ಅಂತ ಹೇಳ್ಕೊಂಡು ಅವನನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಪ
ಸಾಯುವ ಒಂದು ಪರಿಸ್ಥಿತಿಗೆ ತಂದೊಡ್ತಾನೆ. ನಂತರ ನಿಕ್ ಕ್ಯಾರವೆಗೆ ಅತೀವ ಬೇಜಾರಾಗತ್ತೆ, ಯಾಕಂದರೆ ಏನೂ ಒಂದು ತಪ್ಪಿಲ್ಲದೆಯ ಪಾಪ ಜೆ ಗ್ಯಾಟ್ಸ್ಬಿ ತೀರ್ಕೊಳ್ತಾನಲ್ಲ, ಸತ್ತೋದಲ್ಲ ಅಂತ ಹೇಳ್ಕೊಂಡು ಅವನಿಗೆ ಒಂದು ಸೀಕ್ರೆಟ್ ಆದಂಥ ಫ್ಯುನರಲನ್ನು ಮಾಡಿ ಅವನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಯಾರೂ ಬಂದಿರುವುದಿಲ್ಲ, ಓನ್ಲಿ ಜೆ ಗ್ಯಾಟ್ಸ್ಬಿಯ ಫಾದರ್ ಬಂದಿರ್ತಾನೆ ಆ್ಯಂಡ್ ಮತ್ತೊಬ್ಬರು ಕ್ಯಾರೆಕ್ಟರ್ ಒಬ್ಬರು ಬಂದಿರ್ತಾರೆ ಅಷ್ಟೇ, ಬಿಟ್ಟರೆ ಹೊರತು ಡೇಸಿ ಬಂದಿರೋದಿಲ್ಲ, ಯಾರ್ಯಾರೂ ಬಂದಿರೋದಿಲ್ಲ. ನಿಕ್ ಕ್ಯಾರವೆಗೆ ಒನ್ ಡೇ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ವಾಪಸ್ ಅವನು ಪಾರ್ಟಿ ಎಲ್ಲ ಕೊಡ್ತಿದ್ದಲ್ಲ, ಆ ಲ್ಯಾವಿಶ್ ಪಾರ್ಟಿಯನ್ನು ಕೊಡುವಂತಹ ಅವನ ಮನೆ ಹತ್ರ ಹೋಗಿ ನೋಡ್ತಾನೆ. ನೋಡಿಕೊಂಡು ನೆನೆಸ್ಕೊಳ್ತಾನೆ ದಟ್ ಜೆ ಗ್ಯಾಟ್ಸ್ಬಿ ಆ್ಯಕ್ಚುಲಿ ಎಷ್ಟು ಗ್ರೇಟ್ ಆದಂತಹ ಒಂದು ಕ್ಯಾರೆಕ್ಟರ್ ಆಗಿದ್ದ, ಎಷ್ಟು ಗ್ರೇಟ್ ಪರ್ಸನ್ ಅವನು, ದ ಗ್ರೇಟ್ ಗ್ಯಾಟ್ಸ್ಬಿ ಅಂತ ಹೇಳ್ಕೊಂಡು. ಆದ್ದರಿಂದ ಆ ಒಂದು ವರ್ಕನ್ನು ಆ ರೀತಿ ಕರೀತಾರೆ, ದ ಗ್ರೇಟ್ ಗ್ಯಾಟ್ಸ್ಬಿ. ಹೌದಾ? ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ತುಂಬ ಅತೀವವಾಗಿ ಬೇಜಾರಾಗಿ ನಂತರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಾಪಸ್ ಮತ್ತೆ ಈ ಜಾರ್ಡನ್ ಬೇಕರ್ ಜೊತೆ ಇದ್ದಂತಹ ರಿಲೇಷನ್ಶಿಪ್ಪನ್ನು ಮುರಿದುಕೊಂಡು ನಂತರ ಮತ್ತೆ ವಾಪಸ್ ಹೋಗ್ತಾನೆ. ಅವನು ತನ್ನ ಯಾವ ಊರಿಗೆ ಮಿನ್ನಸೋಟಾದಿಂದ ಬಂದಿದ್ದಲ್ಲ ಅದೇ ಊರಿಗೆ ನಂತರ ವಾಪಸ್ ತಿರುಗಿ ಹೋಗ್ತಾನೆ. ಸೊ ದಿಸ್ ಈಸ್ ವಾಟ್ ದ ಹೋಲ್ ಸ್ಟೋರಿ ಆಫ್ ದ ಗ್ರೇಟ್ ಗ್ಯಾಟ್ಸ್ಬಿ. ಓಕೆನಾ? ಸೊ 1920s ಬರೆದಿದ್ದಂತಹ ಒಂದು ಇಂಪಾರ್ಟೆಂಟ್ ವರ್ಕ್. ಆ್ಯಕ್ಚುಲಿ ಎಫ್ ಸ್ಕಾಟ್ ಫಿಟ್ಜ್‌ಜೆರಾಲ್ಡ್ ಅಷ್ಟು ಒಂದು ರೀತಿಯಾದಂತಹ ಇಂಪಾರ್ಟೆನ್ಸನ್ನು ಪಡೆದಂತಹ ರೈಟರ್ ಆಗಿರಲಿಲ್ಲ ಅಮೆರಿಕನ್ ಲಿಟ್ರೇಚರಲ್ಲಿ. ಬಟ್ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ದಿಸ್ ವರ್ಕ್ ವಿಚ್ ವರ್ಕ್ ಗ್ರೇಟ್ ಗ್ಯಾಟ್ಸ್ಬಿ, ಆಗ ಅವನಿಗೆ ಅತಿಯಾದಂತಹ ಒಂದು ಏನು ಸಿಕ್ತು, ನೇಮ್ ಆ್ಯಂಡ್ ಫೇಮ್ ಸಿಕ್ತು. ಆ್ಯಂಡ್ ದಟ್ 1920s ಏನು ಜಾಸ್ ಏಜ್ ಅನ್ನುವಂತಹ ಒಂದು ಕನ್ಸೆಪ್ಟ್ ಆಗಿರ್ಬೋದು. ಆ್ಯಂಡ್ ಇದೆಲ್ಲ ಒಂದು ಏನು ಬರುತ್ತೆ ಅಂತ ಹೇಳಿದ್ರೆ ಇದು ಯಾರ ಜೊತೆ ಹೊಂದ್ಕೊಂಡು ಬರುವಂತಹ ಒಂದು ವರ್ಡ್ಸ್ ಅಂತ ಹೇಳಿದ್ರೆ ಜಾಸ್ ಏಜ್ ಅನ್ನೋ ಇದಿರ್ಬೋದು, ಅನಂತರ ಲಾಸ್ಟ್ ಜನ್ರೇಷನಲ್ಲಿ ಬರುವಂತಹ ರೈಟರ್ ಇರ್ಬೋದು ಎಫ್ ಸ್ಕಾಟ್ ಫಿಟ್ಜ್‌ಜೆರಾಲ್ಡ್. ಆಯಿತಾ? ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಲ್ಡ್ ಕ್ಲಾಸಿಕ್ ವರ್ಕ್ ಬೈ ಎಫ್ ಸ್ಕಾಟ್ ಫಿಟ್ಜ್‌ಜೆರಾಲ್ಡ್ ಅಂತ ಹೇಳ್ಬೋದು. ಇಫ್ ಯು ಆರ್ ಲೈಕಿಂಗ್ ಮೈ ಟೀಚಿಂಗ್ ಸ್ಟೈಲ್, please like, share and subscribe. Thank you.